ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಮೊದಲಿಗೆ ಇಷ್ಟೊಂದು ಜೀವಕಳೆಯಿಂದ ತುಂಬಿರುವಂತಹ ನನಗೆ ಒಂದು ಹೊಸ ಪ್ರಾಣವಾಯುವಿನ ಒಂದು ಸಿಂಚನವನ್ನು ಒದಗಿಸಿದಂತಹ ಈ ಯುವ ಪೀಳಿಗೆಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಂಡಂತಹ ಶಿವಕುಮಾರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೆನಪುಗಳು ಬಹಳ ಹಿಂದಕ್ಕೆ ಹೋಗುತ್ತೆ. ಶಿವಕುಮಾರ್ ನನ್ನ ಹೆಮ್ಮೆ ವಿದ್ಯಾರ್ಥಿಯಾಗಿದ್ದರು. ಆಮೇಲೆ PhD ವಿದ್ಯಾರ್ಥಿಯಾಗಿದ್ದರು. ವಿದ್ಯಾರ್ಥಿ ಆಗಿದ್ದಾಗಲೇ ನಮ್ಮ ಅಧ್ಯಯನ ಸಂಸ್ಥೆಯ ಹುಲ್ಲುಗಾವಲಿನ ಮೇಲೆ ಅವರು ಕೂತು ಅನೇಕ IAS KS ಶಿಕ್ಷಣಾರ್ಥಿಗಳಿಗೆ ಪಾಠವನ್ನು ಮಾಡ್ತಾಯಿದ್ರು. MA ಓದಬೇಕಾದ್ರೇ ಅವರು. ಅದಾದಮೇಲೆ PhD ಮಾಡ್ತಾಯಿದ್ರು. ಆವಾಗಲೇ ನಾನು ಹೇಳಿದೆ, ನೀವು ನಮ್ಮ ವಿಶ್ವವಿದ್ಯಾನಿಲಯದ ಲೆಕ್ಚರ್ ಪೋಸ್ಟ್ ಕಾಲ್ಫರ್ ಆದಾಗ ಅಪ್ಲೈ ಮಾಡ್ಕೊಳ್ಳಿ, ಅವಕಾಶ ಆಗತ್ತೆ, ನಿಮ್ಮಂಥವ್ರು ವಿಶ್ವವಿದ್ಯಾನಿಲಯಕ್ಕೆ ಸೇರ್ಪಡೆ ಆಗಬೇಕು ಅಂತ. ಆಗ ಅವರು ಏನೋ ಇಲ್ಲ ಮೇಡಮ್, ನನಗೆ ಇದರಲ್ಲಿ ಆಸಕ್ತಿ ಇಲ್ಲ, ಈ ವ್ಯವಸ್ಥೆ ನಮ್ಮನ್ನು ಇಲ್ಲಿ ಉಳಿಯೋದಕ್ಕೆ ಬಿಡೋಲ್ಲ ಅಂತ ಹೇಳಿದ್ರು. ಅದೇನು ಅವರು ಡೆಲ್ಲಿಗೆ ಹೋದರು, ಅಲ್ಲಿ IAS ತರಬೇತಿಯನ್ನು ಪಡೆದರು. ಆಮೇಲೆ ಅವರೇ ತರಬೇತಿಗಾರರಾಗಿ ಅವರು ಅಲ್ಲೇ ಬಹಳ ಜನಪ್ರಿಯವಾದಂತಹ ಶಿಕ್ಷಕರಾದರು. ಆ ಶಿಕ್ಷಣ ಕರ್ನಾಟಕಕ್ಕೂ ಅವರ ತರಬೇತಿಯ ಒಂದು ಅವಕಾಶ ದಕ್ಕಿತು ಅನ್ನೋದು ನನಗೆ ಸಂತೋಷದ ಸಂಗತಿ. ಪ್ರಾರಂಭದ ದಿನಗಳಲ್ಲಿ ಶಿವಕುಮಾರ್ ರಾತ್ರಿ ಫೋನ್ ಮಾಡೋರು, ಮೇಡಮ್ ಈ ಪದ್ಯದ ಅರ್ಥ ಹೇಳಿ ಅಂತ. ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನಾನು ಬಹುಶಃ ರಾಮಾನುಜನ್ಮರ ಕವಿತೆ ಅನಿಸುತ್ತೆ, ನನಗೂ ಒಂಥರ ಉತ್ಸಾಹ. ಯಾಕೆಂದರೆ ನನ್ನ ಶಿಕ್ಷಕ ಅವಧಿ ಉದ್ದಕ್ಕೂ ಬರೀ ವಿಮರ್ಶೆ, ಭಾಷಾವಿಜ್ಞಾನ, ಕಾವ್ಯಮೀಮಾಂಸೆ ಇದನ್ನೇ ಪಾಠ ಮಾಡಿದೆ. ಸೃಜನಶೀಲ ಪಾಠ ಮಾಡುವಂತಹ ಕಾವ್ಯವನ್ನು ಪಾಠ ಮಾಡುವಂಥ ಅವಕಾಶ ನನಗೆ ಸಿಗಲೇ ಇಲ್ಲ. ಅಂತಹ ಅವಕಾಶವನ್ನು ಶಿವಕುಮಾರ್ ನನಗೆ ದಕ್ಕಿಸ್ಕೊಟ್ರು. ಹಾಗಾಗಿ ನಾನು ಬಹಳ ಉತ್ಸಾಹದಿಂದನೇ, ಯಾಕೆಂದರೆ ಇನ್ನೊಬ್ಬರಿಗೆ ನಮಗೆ ತಿಳಿದಿದ್ದನ್ನು ಹೇಳುವಂಥ ಸಂದರ್ಭದಲ್ಲೇ, ಮಾತನಾಡುವಂಥ ಸಂದರ್ಭದಲ್ಲೇ ಹೊಸ ಹೊಳಹುಗಳು ನಮಗೆ ಸ್ಫುರಿಸುತ್ತೆ. ಜ್ಞಾನ ಅನ್ನುವಂಥದ್ದು ಆ ಕ್ಷಣದಲ್ಲೇ ಸೃಷ್ಟಿಯಾಗುವಂಥ ಅಮೃತ ಘಳಿಗೆ ಅದು. ಹೀಗೆ ಅನೇಕ ನೆನಪುಗಳನ್ನು ಹೊತ್ತು ಈ ಹೊತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಎಷ್ಟು ಸಮಯ ತೆಗೆದುಕೊಳ್ಬೋದು ಅನ್ನೋದನ್ನು ಮೊದಲು ಶಿವಕುಮಾರ್ ಹೇಳಬೇಕು ನನಗೆ. ಯಾಕೆಂದರೆ ನಾವು ಕನ್ನಡ ಅಧ್ಯಾಪಕರು, ನೀವೆಲ್ಲ ಒಳ್ಳೆಯ ಭಾವಗೀತೆಗಳು, ನಾಡಗೀತೆಗಳು, ಜನಪದ ಗೀತೆಗಳ ಆ ರಸದೌತಣದಲ್ಲಿ ಮಿಂದೆದ್ದಿದ್ದೀರ. ಭಾಷಣದ ಒಂದು ನಿರಾಸೆಯ ಒಂದು ಅನುಭವವನ್ನು ನಾನು ನೀಡೋದಿಲ್ಲ. ಬಹಳ ಸಂಕ್ಷಿಪ್ತವಾಗಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಏಕೆಂದರೆ ಪ್ರಾರಂಭದಲ್ಲಿ ನಾನು ಸ್ವಲ್ಪ ಪೀಠಿಕೆಯಾಗಿ ರಾಜ್ಯೋತ್ಸವಕ್ಕೆ ಕಾರಣವಾದ ತಾತ್ವಿಕ ಭೂಮಿಕೆ ಇದೆಯಲ್ಲ, ಕರ್ನಾಟಕ ಏಕೀಕರಣವಾದಂತಹ ಒಂದು ಸಂದರ್ಭ, ಅದನ್ನು ಕುರಿತು ಸ್ವಲ್ಪ ಹೇಳಬೇಕು ಅಂತ ಇದ್ದೆ. ಆದರೆ ಅದರ ಅಗತ್ಯ ಇಲ್ಲ. ನೀವೆಲ್ಲ ಅದನ್ನು ಓದಿರ್ತೀರ, ವಿಶ್ವಕೋಶದಲ್ಲಿ ಅದರ ಮಾಹಿತಿ ನಿಮಗೆ ಖಂಡಿತ ಸಿಕ್ಕಿರುತ್ತೆ. ಅಂದರೆ ಒಂದು ವಿಷಯ ಏನು ಅಂದರೆ, ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ಸಾಕಾರಗೊಂಡಂತಹ ಈ ರಾಷ್ಟ್ರದ ಪರಿಕಲ್ಪನೆ ಮತ್ತು ಪ್ರಾಂತ್ಯದ ಭಾಷಾವಾರು ಪ್ರಾಂತ್ಯದ ಪರಿಕಲ್ಪನೆ ಇದೆಯಲ್ಲ, ಅದು ಹುಟ್ಟಿಕೊಂಡ ಒಂದು ಬಗೆ ಬಹಳ ಸ್ವಾರಸ್ಯಕರವಾದದ್ದು. ಯಾಕೆಂದರೆ ಅದರ ಪ್ರಸ್ತಾಪವನ್ನು ಮಾಡ್ತಾನೆ ಈ ಹೊತ್ತಿನ ಒಂದು ಸಂದರ್ಭಕ್ಕೆ ನಾನು ಬರ್ತೇನೆ, ಅದಕ್ಕೆ ಒಂದು ಸಂಬಂಧ ಕಲ್ಪನೆಯನ್ನು ಮಾಡ್ತೇನೆ. ಯಾಕೆಂದರೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಂಥ ಸಂದರ್ಭದಲ್ಲಿ ಭಾರತವನ್ನು
ಒಂದು ರಾಷ್ಟ್ರ ಅಂತಲೇ ಪರಿಗಣಿಸೋದಕ್ಕೆ ಅವರು ಸಿದ್ಧ ಇರಲಿಲ್ಲ. ಡಾರ್ವಿನ್ನನ ವಿಕಾಸವಾದದ ಒಂದು ಅನ್ವಯ ಇಟ್ಕೊಂಡವರು ಸಾಮಾಜಿಕ ವಿಕಾಸವಾದದ ಒಂದು ಬೆಂಬಲ ಹೊತ್ತು ಅವರು ತಮ್ಮ ಆಡಳಿತವನ್ನು, ಅಧಿಕಾರವನ್ನು ಸಮರ್ಥಿಸ್ಕೊಂಡ್ರು. ಇಲ್ಲಿನ ಆಡಳಿತವನ್ನು ವೈಟ್ ಮ್ಯಾನ್ಸ್ ಬರ್ಡನ್, ಆಂಗ್ಲರು, ಯಾಕೆಂದರೆ ಸ್ವತಃ ದೇವರೇ ಈ ಭಾರತೀಯರನ್ನು ಉದ್ಧಾರ ಮಾಡೋದಕ್ಕೆ, ನಾಗರಿಕರನ್ನಾಗಿ ಮಾಡೋದಕ್ಕೆ ನಮಗೆ ಆ ಜವಾಬ್ದಾರಿಯನ್ನು ವಹಿಸಿ ಕಳಿಸಿಯಾನೆ. ನಾವೇನು ಅಧಿಕಾರದ ಆಸೆಗೋಸ್ಕರ ಇಲ್ಲಿ ಆಡಳಿತ ಮಾಡ್ತಾ ಇಲ್ಲ, ಅವರನ್ನು ನಮ್ಮ ಹಾಗೆ ನಾಗರಿಕತೆಯ ಪರಿಪೂರ್ಣ ಸ್ಥಿತಿಗೆ ಏರಿಸೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅನ್ನುವ ರೀತಿಯಲ್ಲಿ ತಮ್ಮ ಆಡಳಿತವನ್ನು ಅವರು ಸಮರ್ಥಿಸ್ಕೊಂಡ್ರು. ಯಾಕೆಂದರೆ ಇನ್ನೂ ಇವರು ಭಾರತೀಯರು ಕಾಡು ಪಾಪದ ಸ್ಥಿತಿಯಲ್ಲಿ, ಅನಾಗರಿಕ ಸ್ಥಿತಿಯಲ್ಲಿ ಇದ್ದಾರೆ. ಅದಕ್ಕೆ ಅವರಿಗೆ ಸಮರ್ಥನೆ ದಕ್ಕಿದ್ದು ಇಲ್ಲಿಯ ಸಾಮಾಜಿಕ ವಿಷಮತೆ, ಅಸ್ಪೃಶ್ಯತಾಚರಣೆ ಇತ್ತು, ವೈಧವ್ಯದ ಆಚರಣೆ ಇತ್ತು, ಬಾಲ್ಯ ವಿವಾಹ ಇತ್ಯಾದಿಗಳು ಇವೆಲ್ಲ. ಹಾಗಾಗಿ ಇವೆಲ್ಲ ಅತ್ಯಂತ ಕ್ರೂರವಾದ ಅಮಾನವೀಯ ಆಚರಣೆಗಳನ್ನು ಮೈಗೂಡಿಸ್ಕೊಂಡಂತಹ ಈ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಪಡೆಯುವ ಒಂದು ಯೋಗ್ಯತೆಯೇ ಇಲ್ಲ, ಸ್ವಾತಂತ್ರ್ಯವನ್ನು ನಿಭಾಯಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲ, ತರಬೇತಿ ಇಲ್ಲ, ಶಿಕ್ಷಣ ಇಲ್ಲ. ಆ ರೀತಿ ಸ್ವಾತಂತ್ರ್ಯವನ್ನು ಅನುಭವಿಸೋದಕ್ಕೆ ಬೇಕಾದಂತಹ, ಜವಾಬ್ದಾರಿಯುತವಾಗಿ ಅನುಭವಿಸೋದಕ್ಕೆ ಬೇಕಾದ ರೀತಿಯಲ್ಲಿ ಸಜ್ಜುಗೊಳಿಸೋದಕ್ಕೆ ನಾವಿಲ್ಲಿದ್ದೀವಿ ಅನ್ನುವಂಥ ಹೊಸ ಅವರು ಇಂಟ್ರೊಡ್ಯೂಸ್ ಮಾಡಿದಂಥ ಆಡಳಿತ ವಿಧಾನಗಳಾಗ್ಬೋದು, ಮೆಕಾಲೆ ಶಿಕ್ಷಣ ಪದ್ಧತಿ ಆಗ್ಬೋದು, ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಇತ್ಯಾದಿಗಳು ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯರ ಬದುಕಿನಲ್ಲಿ ಪ್ರವೇಶವನ್ನು ಪಡೆದುಕೊಂತು. ಆದರೆ ಅದಕ್ಕೆ ಉತ್ತರವಾಗಿ ನಮ್ಮ ಇಂಗ್ಲೀಷ್ ಶಿಕ್ಷಣವನ್ನು, ಆಧುನಿಕ ಶಿಕ್ಷಣವನ್ನು ಪಡೆದಂತಹ ಭಾರತೀಯ ಚಿಂತಕರು ಬಹಳ ಸೃಜನಶೀಲವಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟರು. ಇಲ್ಲಿಗೆ ಈ ಭಾರತಾಂಬೆ ಮತ್ತು ಭಾರತಾಂಬೆಯ ಮಗಳಾದ ಕನ್ನಡಮ್ಮ, ಭಾರತ ಜನನಿಯ ತನುಜಾತೆ, ಇವೆರಡು ಸಂಬಂಧಗಳು ಈ ಸಂದರ್ಭದಲ್ಲೇ ಹುಟ್ಕೊಂಡ್ವು. ಏಕೆಂದರೆ ಅತ್ಯಂತ ವೈವಿಧ್ಯಮಯವಾದಂತಹ ಭಿನ್ನ ಭಾಷೆ, ಆಚರಣೆ, ನಂಬಿಕೆ, ಸಂಸ್ಕೃತಿ ಇವುಗಳನ್ನು ಒಳಗೊಂಡಂತಹ ವೈವಿಧ್ಯಮಯವಾದಂತಹ ಹಲವು ಮರಗಳ ಕಾಡು ಇದ್ದಂತಹ, ಹೂದೋಟ ಇದ್ದಂತಹ ಒಂದು ವಿಸ್ತಾರವಾದ ಭೂಪ್ರದೇಶ ಭಾರತ. ಬ್ರಿಟಿಷರು ಇದನ್ನು ಒಂದು ರಾಷ್ಟ್ರ ಅಂತಲೇ ಪರಿಗಣಿಸೋದಕ್ಕೆ ಸಿದ್ಧ ಇರಲಿಲ್ಲ. ಯಾಕೆಂದರೆ ಅವರ ರಾಷ್ಟ್ರದ ಪರಿಕಲ್ಪನೆಯೇ ಬೇರೆ. ಒಂದು ವಿಶಾಲವಾದ ಭೂಪ್ರದೇಶ, ಒಂದು ಧರ್ಮ, ಒಂದು ಜನಾಂಗ, ಒಂದು ಭಾಷೆ, ಹೀಗೆ ಅವರ ರಾಷ್ಟ್ರದ ಪರಿಕಲ್ಪನೆಗೆ, ಆ ಚೌಕಟ್ಟಿಗೆ ಹೊಂದಿಕೊಳ್ಳುವ ಸ್ಥಿತಿ ಇಲ್ಲಿಲ್ಲದೆ ಇರೋದ್ರಿಂದ ಇದು ರಾಷ್ಟ್ರನೇ ಅಲ್ಲ ಅಂತ ನೀನು ರಾಷ್ಟ್ರನೇ ಅಲ್ಲ ಅಂದಮೇಲೆ ಅದಕ್ಕೆ ಸ್ವಾತಂತ್ರ್ಯ ನೀಡೋದು ಪ್ರಶ್ನೆನೇ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ರಾಷ್ಟ್ರದ ಒಂದು ಕಲ್ಪನೆಯನ್ನು ಸಾಕಾರಗೊಳಿಸೋದಕ್ಕೆ ನಮ್ಮ ಭಾರತೀಯ ನಾಯಕರು ತಾಯ್ತನದ ಒಂದು ಪ್ರತಿಮೆಯನ್ನು ಬಳಸ್ಕೊಂಡ್ರು. ಹಲವಾರು ಮಕ್ಕಳು ಇದ್ದಾರೆ, ಬೇರೆ ಬೇರೆ ಸ್ವಭಾವ, ಭಿನ್ನ ಅಭಿರುಚಿ ಇರೋರು. ಆದರೆ ಆ ಮಕ್ಕಳನ್ನೆಲ್ಲ ಒಂದುಗೂಡಿಸುವಂಥ ಒಂದು ತತ್ವ ಯಾವುದು? ತಾಯಿ ತತ್ವ, ಒಂದು ತಾಯಿಯ ಮಕ್ಕಳು ಅನ್ನುವಂಥದ್ದು. ಅದನ್ನು ತುಂಬ ಸೃಜನಶೀಲವಾಗಿ ಬಳಸ್ಕೊಂಡ್ರು. ಭಾರತಾಂಬೆ ಎನ್ನುವಂಥ ಹೊಸ ದೈವ ಸೃಷ್ಟಿಯಾಯಿತು. ಅದಕ್ಕೆ ಹೊಂದಿಕೊಂಡ ಹಾಗೆಯೇ ಭಾರತಾಂಬೆಗೆ ಪ್ಯಾರಲಲ್ಲಾಗಿ, ಸಮಾನಾಂತರವಾಗಿ ಕನ್ನಡಾಂಬೆ ಅನ್ನುವಂಥದ್ದು ಭಾಷಾ ಪ್ರಾಂತೀಯತೆಯ ಆಧುನಿಕ ದೈವ ಸೃಷ್ಟಿಯಾಯಿತು. ಮತ್ತು ಬರೀ ಈಗ ದೈವ ಸೃಷ್ಟಿಯಾದರೆ ಅಷ್ಟೇ ಸಾಕಾಗೋದಿಲ್ಲ. ಯಾಕೆಂದರೆ ರಾಷ್ಟ್ರವನ್ನು ಒಗ್ಗೂಡಿಸುವ ಒಂದು ತತ್ವ ಇದು. ಅದರ ಜೊತೆಗೇ ಭಾರತೀಯರ ಮೇಲೆ ಇದ್ದಂಥ ದೊಡ್ಡ ಆರೋಪ ಏನು, ಇವರು ಅನಾಗರಿಕ ಜನಾಂಗ ಅನ್ನೋವಂಥದ್ದು. ಅದಕ್ಕೂ ಅವರು ತಕ್ಕ ಉತ್ತರವನ್ನು ಕೊಡಬೇಕಾಗಿತ್ತು. ಏಕೆಂದರೆ ಇಲ್ಲಿ ಭಾರತಕ್ಕೆ ಭವ್ಯವಾದ ಒಂದು ಸಂಸ್ಕೃತಿ ಇದೆ, ಆತ್ಮ ಇದೆ, ಅದಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ, ಕಲೆ, ಸಾಹಿತ್ಯಾದಿ ಕಲೆಗಳ ದೊಡ್ಡ ಕಾಣಿಕೆಯನ್ನು ಇಡೀ ಜಗತ್ತಿಗೆ ಇದು ನೀಡಿದೆ ಅನ್ನುವಂಥ ರೀತಿಯಲ್ಲಿ ಸಂಸ್ಕೃತಿಯನ್ನು, ಇತಿಹಾಸವನ್ನು
ಪುನರ್ರಚಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಸಂಸ್ಕೃತಿ ಅನ್ನೋದು ಒಂದು ಆತ್ಮಿಕವಾದದ್ದು. ಮಾಸ್ತಿಯವರ ಒಂದು ಕಥೆಯಲ್ಲಿ ವಸುಮತಿ ಎನ್ನುವಂಥ ಒಂದು ಕಥೆಯಲ್ಲಿ ಈ ಥರದ ಒಂದು ಪ್ರಸಂಗ ಬರುತ್ತೆ. ಏನು ಅಂದರೆ, ಈ ಕಲಾ ಸಂಶೋಧಕಿ ಒಬ್ಬಾಕೆ ಸ್ಥಳೀಯ ಒಬ್ಬರ ನೆರವಿನಿಂದ ಒಂದು ಹಳ್ಳಿಗೆ ಬರ್ತಾರೆ. ಆ ಹಳ್ಳಿಯಲ್ಲಿ ಒಬ್ಬ ಪ್ರಸಿದ್ಧನಾದಂತಹ ಚಿತ್ರಕಲಾವಿದರಿರ್ತಾರೆ ಆ ಕುಟುಂಬದಲ್ಲಿ. ಅವರು ರಚಿಸಿದಂತಹ ಚಿತ್ರವನ್ನು ನೋಡೋದಕ್ಕೆ ಭಾಳ ದೂರದಿಂದ ವಿದೇಶಿ ಕಲಾ ವಿಮರ್ಶಕರು ಬರ್ತಾರೆ. ಆಮೇಲೆ ಅಲ್ಲಿ ಅನೇಕ ಚಿತ್ರಗಳನ್ನು ನೋಡ್ತಾ ಒಂದು ಚಿತ್ರ, ಕೃಷ್ಣನ ಚಿತ್ರ ಅನಿಸುತ್ತೆ, ಅದು ಅಪೂರ್ಣವಾಗಿ ಇರುತ್ತೆ. ಅದನ್ನು ಬಹಳ ಜತನದಿಂದ ಆ ಮನೆಯವರು ಕಾಪಾಡಿಕೊಂಡಿರ್ತಾರೆ. ಇದನ್ನು ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಏನಿಲ್ಲ, ನಮ್ಮ ಕುಟುಂಬದಲ್ಲೇ ಈ ಚಿತ್ರವನ್ನು ಪೂರ್ಣಗೊಳಿಸುವಂಥ ಇನ್ನೊಂದು ಶಿಶು ಬರ್ಬೋದು, ಇನ್ನೊಂದು ಕಲಾವಿದರ ಕೂಸು ಬರ್ಬೋದು, ಆ ಚಿತ್ರವನ್ನು ಪೂರ್ಣಗೊಳಿಸ್ಬೋದು ಅನ್ನುವ ನಂಬಿಕೆಯಿಂದ, ಭರವಸೆಯಿಂದ ನಾವು ಕಾಯ್ತಾ ಇದ್ದೀವಿ ಅನ್ನುವ ಉತ್ತರವನ್ನು ಕೊಡ್ತಾರೆ. ಆನಂತರ ಮಾಸ್ತಿ ಚಿಂತನೆಗೆ ತೊಡಗ್ತಾರೆ. ಭಾರತದ ಸ್ಥಿತಿ ಕೂಡ ಹಾಗೇ ಇದೆ. ಈಗ ಪರಕೀಯರ ಆಕ್ರಮಣದಿಂದ ದೇಹ ಅಷ್ಟೇ ಉಳ್ಕೊಂಡಿದೆ, ಆತ್ಮ ನಾಶವಾಗಿದೆ. ಅಲ್ಲ, ಆತ್ಮ ಇದೆ, ಆದರೆ ದೇಹ ನಾಶವಾಗಿದೆ. ಆತ್ಮ ಅವಿನಾಶಿ ಅನ್ನೋದಂಥದ್ದು ಭಾಳ ದೊಡ್ಡ ಧಾರ್ಮಿಕ ನಂಬಿಕೆ ಅದು. ಆದರೆ ಈಗ ದೇಹ ಇಲ್ಲವಾದರೂ ಕೂಡ ಮತ್ತೆ ಅದಕ್ಕೆ ಜೀವಧಾರಣೆ ಆಗುತ್ತೆ, ಮತ್ತೆ ಹೊಸ ಜೀವಧಾರಣೆ ಆಗೋದ್ರಿಂದ ಭಾರತದ ವಿಷಯದಲ್ಲೂ ಹಾಗೆ ಈಗ ಅದು ಕಳಾಹೀನವಾಗಿದೆ, ಒಂದು ರೀತಿ ಶವಸದೃಶವಾದ ಸ್ಥಿತಿಯಲ್ಲಿದೆ. ಆದರೆ ಮತ್ತೆ ಅದಕ್ಕೆ ಜೀವಧಾರಣೆ ಆಗತ್ತೆ ಅನ್ನುವಂತಹ ಅದಮ್ಯ ಆತ್ಮವಿಶ್ವಾಸದ ನೆಲೆಯಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ, ನಮ್ಮ ಕನ್ನಡ ನವೋದಯದ ಸಂದರ್ಭದಲ್ಲಿ ಕವಿ ಕಲಾವಿದರೆಲ್ಲ ಭಾಷೆ ವಿಷಯದಲ್ಲೂ ಕೂಡ ಇದೇ ರೀತಿಯ ಒಂದು ಧೋರಣೆಯನ್ನು ಹೊಂದಿದ್ರು. ಆದರೆ ಏಕೀಕರಣದ ಹೋರಾಟ ಬಹಳ ಆಂತರಿಕ ಸಂಘರ್ಷಗಳಿಂದ ಕೂಡಿತ್ತು. ಅದಕ್ಕೆ ಒಂದೇ ಆಯಾಮಗಳು ಇರಲಿಲ್ಲ. ಭಾರತೀಯರನ್ನೆಲ್ಲ ಒಗ್ಗೂಡಿಸುವಂತಹ ಒಂದು ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ, ಆ ಕಲ್ಪನೆ ಅತ್ಯಗತ್ಯವಾಗಿತ್ತು. ಏಕೆಂದರೆ ಭಾರತ ರಾಷ್ಟ್ರ ಅದು ಬಹಳ ಅಮೂರ್ತವಾದದ್ದು. ನೇರವಾಗಿ ನಾವು ಅಮೂರ್ತದ ಜೊತೆಗೆ ಸಂಪರ್ಕವನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಂಸ್ಕೃತಿ, ಭವ್ಯವಾದ ಸಂಸ್ಕೃತಿ ಇತ್ತು, ಇವೆಲ್ಲ ಸರಿ. ಆದರೆ ಅದಕ್ಕೆ ನಮಗೆ ವಿಜ್ಞಾನದ ರೀತಿಯಲ್ಲಿ ಘಟಕಗಳ ಮೂಲಕ ಇಡೀ ಒಂದು ಕಲ್ಪನೆಯನ್ನು ಮಾಡ್ಕೋಬೇಕಲ್ಲ. ಹಾಗೆ ಭಾಷಾವಾರು ಪ್ರಾಂತ್ಯಗಳ ಒಂದು ಕಲ್ಪನೆ ಭಾಳ ಚೆನ್ನಾಗಿ ಅವರು ಬಳಸಿಕೊಂಡ್ರು. ಭಾಷಾವಾರು ಪ್ರಾಂತ್ಯಗಳ ರಚನೆ ಅನ್ನುವಂಥದ್ದು ಒಂದು ರೀತಿ ಒಂದೇ ಭಾಷೆಯನ್ನಾಡುವಂತಹ, ಆಡು ನುಡಿಯನ್ನಾಡುವಂತಹ ಭಾಷಿಕರನ್ನೆಲ್ಲ ಒಗ್ಗೂಡಿಸುವಂತಹ ಒಂದು ಪ್ರಾಂತ್ಯದ ರಚನೆ ಭಾರತ ಅನ್ನುವ ರಾಷ್ಟ್ರಕ್ಕೆ ಸಮಾನಾಂತರವಾಗಿ ಇರಬೇಕು. ಆ ನಿಟ್ಟಿನಲ್ಲಿ ಈ ಕರ್ನಾಟಕತ್ವದ ಒಂದು ಕಲ್ಪನೆ ಬಂತು. ಕನ್ನಡ ಅನ್ನುವಂಥದ್ದು ಬರೀ ಭಾಷೆಯ ಹೆಸರಷ್ಟೇ ಅಲ್ಲ, ಭೂಪ್ರದೇಶದ ಹೆಸರು ಕೂಡ ಏಕಕಾಲಕ್ಕೆ. ಅದರ ವ್ಯಾಪಕತೆ ಬಹಳ ದೊಡ್ಡದು. ಶಂಭಾ ಜೋಶಿಯವರ ಹೆಸರನ್ನು ಕೇಳಿರ್ಬೋದು. ಸಂಸ್ಕೃತಿ ಸಂಶೋಧನೆಯಲ್ಲಿ ಅವರದು ಮುಂಚೂಣಿಯ ಹೆಸರು. ಅವರು ಹೇಳ್ತಾರೆ, ಈಗ ಭಾಷೆಗಳ ನಡುವೆ ಯಾವುದು ಅತ್ಯಂತ ಪ್ರಾಚೀನ, ಅದು ಶ್ರೇಷ್ಠವಾದದ್ದು, ಅದು ಹಿರಿಮೆಗೆ ಸಲ್ಲತಕ್ಕದ್ದು ಅನ್ನುವಂಥ ಒಂದು ಅಹಮ್ಮಿನ ವಾದ ಇದೆ. ಈ ಕಮಲ್ ಹಾಸನ್ ಸ್ಟೇಟ್ಮೆಂಟ್ ಇತ್ತಲ್ಲ, ಅದಕ್ಕೆ ಅನೇಕ ಪ್ರತಿರೋಧಗಳು ಬಂತು. ಅಷ್ಟಾದರೂ ಕೂಡ ಅವರು ತಮ್ಮ ವಾದವನ್ನು, ತಮ್ಮ ಮಾತನ್ನು ಅವರು ತಮ್ಮ ಬದಲಾಯಿಸಿಕೊಳ್ಳಿಲ್ಲ. ಅಂದರೆ ಶಂಭಾ ಜೋಶಿ ಹೇಳ್ತಾರೆ, ತಮಿಳನೇ ಅತ್ಯಂತ ಪ್ರಾಚೀನವಾದ ಭಾಷೆ ಅಂತ, ದ್ರಾವಿಡ ವರ್ಗಕ್ಕೆ ಸೇರಿದ ಭಾಷೆ ಅಂತ. ಆದರೆ ಶಂಭಾ ಜೋಶಿ ಏನು ಹೇಳೋದು, ತಮಿಳಿಗಿಂತ ಪ್ರಾಚೀನವಾದ ಭಾಷೆ ಕನ್ನಡ ಅನ್ನೋಂಥದ್ದನ್ನು ಅನೇಕ ಸಾಕ್ಷಿ ಆಧಾರಗಳ ಮೂಲಕ ಅವರು ಸಾಬೀತು ಮಾಡ್ತಾರೆ. ಕಣ್ಣರು ಅಂದರೆ ದನಗಾಹಿಗಳು, ಕುರುಬರು, ಇವರು ಕನ್ನಡ ಮಾತೃಭಾಷಿಕರು.
ಇವರ ಒಂದು ಬದುಕಿನ ವಿಧಾನ ಏನು ಅಂದರೆ ತಮ್ಮ ದನಕರುಗಳಿಗೆ ಕುರಿಗಳಿಗೆ ಮೇವನ್ನು ಹರಿಸ್ಕೊಳ್ತಾ ಇವರ ಚಲನೆಯ ವ್ಯಾಪ್ತಿ ಇದೆಯಲ್ಲ ಭಾರತದಾದ್ಯಂತ ಇತ್ತು. ಹಾಗಾಗಿ ಅವರು ಭಾರತದಾದ್ಯಂತ ಕನ್ನಡ ಭಾಷಿಕರು ಅವರು ವಲಸೆ ಹೋಗ್ತಾ ಇದ್ದರು, ಅಲ್ಲಿ ನೆರೆ ನಿಲ್ತಾ ಇದ್ದರು. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಸಮರ್ಥನೆ ಏನು ಅಂದರೆ ಉತ್ತರ ಪ್ರದೇಶದ ಅನೇಕ ಸ್ಥಳಗಳಲ್ಲಿ ಕನ್ನಡ ಪದಗಳು ಅವರ ಅಲ್ಲಿನ ಪ್ರಾಂತೀಯ ಭಾಷೆಗಳ ಮಧ್ಯೆ ನಮಗೆ ಇವತ್ತಿಗೂ ದೊರಕುತ್ತೆ. ಜೀವಂತ ಸಾಕ್ಷಿ ಕನ್ನಡಿಗರು ಅಲ್ಲಿ ಹೋಗಿ ಅಲ್ಲಿವರೆಗೂ ಆ ವ್ಯಾಪಕತೆ ಇತ್ತು ಅನ್ನೋಂಥದ್ದು. ನೇಪಾಳವನ್ನು ಕನ್ನಡ ದೊರೆಗಳು ಆಳಿದ್ರು ಅನ್ನೋಂಥ ಸಂಶೋಧನೆಯನ್ನು ಇವರು ಚಿದಾನಂದ ಮೂರ್ತಿಯವರು ಮಾಡ್ತಾರೆ. ಇವೆಲ್ಲ ನಮಗೆ ಅಭಿಮಾನವನ್ನು ಉಕ್ಕಿಸುವಂತಹ ಸಂಗತಿಗಳೇ. ಏಕೀಕರಣ ಆಯಿತು. ಏಕೀಕರಣದ ಸಂದರ್ಭದಲ್ಲೂ ಕೂಡ ಮೈಸೂರು ಸಂಸ್ಥಾನದ ಎಲ್ಲಿ ಅವರ ಕೈ ಮೇಲಾಗತ್ತೆ ಅಂತ ಉತ್ತರ ಕರ್ನಾಟಕದ ಸಾಹಿತಿಗಳು ಹೋರಾಟಗಾರರಿಗೆ ಅಸಮಾಧಾನ ಇತ್ತು. ಯಾಕೆಂದರೆ ಇವರೆಲ್ಲ ನೇರವಾಗಿ ತಾಯಿಯ ತೊಡೆ ಮೇಲೆ ಕೂತು ತಾಯಿ ಹಾಲನ್ನು ಕುಡಿಯುವ ಒಂದು ಸವಲತ್ತನ್ನು ಹೊಂದಿರುವಂಥವ್ರು. ಆದರೆ ನಮಗೆ ಆ ರೀತಿ ಇಲ್ಲ. ಯಾಕೆಂದರೆ ಪ್ರಾದೇಶಿಕ ಅಸಮಾನತೆಯ ಒಂದು ಕೂಗು ಏಕೀಕರಣದ ಸಂದರ್ಭದಲ್ಲೇ ಬಂತು. ಇವತ್ತಿಗೂ ಕೂಡ ಆ ಒಂದು ಸಮಸ್ಯೆ ಜೀವಂತವಾಗೇ ಇದೆ. ಕಲ್ಯಾಣ ಕರ್ನಾಟಕ ಬೇರೆ ಆಗಬೇಕು ಅನ್ನುವಂಥದ್ದು. ಯಾಕೆಂದರೆ ಸಮಾನವಾದ ಹಂಚಿಕೆ, ಸೌಲಭ್ಯಗಳ ಸಮಾನವಾದ ಹಂಚಿಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ, ಯಾಕೆಂದರೆ ನಮ್ಮಲ್ಲಿ ಜಾತಿ ಏಣಿ ಶ್ರೇಣೀಕರಣ ಇದೆ, ಹೆಣ್ಣು ಗಂಡು ಅನ್ನುವಂಥ ಅಸಮಾನತೆಗಳಿದೆ. ಸಮಾನತೆ ಇಲ್ಲದಂಥ ಸಂದರ್ಭ ಇದೆಯಲ್ಲ, ಅದು ಭಾಷೆಯ ವಿಷಯದಲ್ಲೂ ಕೂಡ ಅಷ್ಟೇ ನಿಜ. ಭಾಷಾ ಪ್ರಾಂತ್ಯಗಳ ವಿಷಯದಲ್ಲೂ ಕೂಡ ಅಷ್ಟೇ ನಿಜ. ಅಂತೂ ಅಖಂಡ ಕರ್ನಾಟಕ ಆಗಿದೆ. ಅಲ್ಲಲ್ಲಿ ಘರ್ಷಣೆಗಳು ನಡೀತಾನೇ ಇದೆ. ಬೆಳಗಾವಿ ಗಡಿಯ ಘರ್ಷಣೆಗಳು ನಡೀತು. ಕನ್ನಡ ಹೋರಾಟಗಾರರು ಅವರ ಮುಖಕ್ಕೆ ಮಸಿ ಬಳಿದಾಗ ಬಹಳ ದೊಡ್ಡ ಪ್ರತಿರೋಧ ಬಂತು. ತೇಜಸ್ವಿಯವರು ಒಂದು ಭಾಳ ಸಮಯೋಚಿತವಾದ ಕಾಮೆಂಟ್ ಮಾಡಿದ್ರು. ಯಾಕೆಂದರೆ ಅವರ ಪುಂಡಾಟಿಕೆ ಗಡಿ ಭಾಗದ ಈ ಪುಂಡಾಟಿಕೆಗೆ ಮಸಿ ಬಳಿದ ಏನು ಫೇರ್ ಆ್ಯಂಡ್ ಲವ್ಲಿ ಬಳಿಯೋಕ್ಕಾಗತ್ತಾ ಅನ್ನೋವಂಥ ಕಾಮೆಂಟನ್ನು ಮಾಡಿದ್ರು. ಮತ್ತು ಈಗಾಗಲೇ ಬಹಳಷ್ಟು ಕನ್ನಡ ಗೀತೆಗಳನ್ನೆಲ್ಲ ನಾಡಗೀತೆಗಳನ್ನು ಹಾಡಿರ ಕನ್ನಡದ ಕವಿಗಳು ಆ ನಾಡಿನ ಆ ಭಾವಕೋಶವನ್ನು ವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದ್ರು. ಕನ್ನಡದ ಆದ್ಯ ಕೃತಿ ಕವಿರಾಜ ಮಾರ್ಗದ ಬಹಳ ಪ್ರಸಿದ್ಧವಾದ ಒಂದು ನುಡಿಯನ್ನು ತಾವೆಲ್ಲ ಕೇಳಿರ್ಬೋದು. ನೃಪತುಂಗ ಅವನು ಚಕ್ರವರ್ತಿ, ಆದರೆ ಅವನು ರಾಜ್ಯ ವಿಸ್ತರಣೆಯ ವಿಷಯದಲ್ಲಿ ಅವನ ನಿಲುವೇ ಬೇರೆಯಾಗಿತ್ತು. ಏಕೆಂದರೆ ರಾಜ್ಯ ವಿಸ್ತರಣೆಯ ಮುಖ್ಯ ಉದ್ದೇಶ ಏನು ಅಂದರೆ ಹೊರ ಪ್ರಾಂತ್ಯವನ್ನು, ಹೊರ ರಾಜ್ಯವನ್ನು ಗೆಲ್ಲುವಂಥದ್ದು, ಅಲ್ಲಿದ್ದ ಸಂಪತ್ತನ್ನು ಲೂಟಿ ಮಾಡುವಂಥದ್ದು, ತಮ್ಮ ಬೊಕ್ಕಸವನ್ನು ತುಂಬಿಕೊಳ್ಳೋದು, ಸಂಪದ್ಭರಿತವಾಗಿಸುವಂಥದ್ದು. ಇದು ಯುದ್ಧಗಳ ದಿಗ್ವಿಜಯಗಳ ಪ್ರಧಾನ ಉದ್ದೇಶ ಆಗಿರುತ್ತೆ. ಆದರೆ ಕವಿರಾಜ ಮಾರ್ಗಕಾರ ನೃಪತುಂಗನ ಉದ್ದೇಶ ಅದಾಗಿರಲಿಲ್ಲ. ಭವ ಕರ್ನಾಟಕ ಮತ್ತು ಭಾವ ಕರ್ನಾಟಕ ಅನ್ನುವಂಥ ಎರಡು ಪದಗಳನ್ನು ವಿಮರ್ಶಕರಾದಂಥ ಇವರು ಕೆ.ವಿ. ಸುಬ್ಬಣ್ಣವರು ಬಳಸ್ತಾರೆ. ಭವ ಕರ್ನಾಟಕ ಅಂದರೆ ಬರೀ ದೇಶ ವಿಸ್ತರಣೆ, ಭೌತಿಕ ಸಂಪತ್ತಿನ ಕ್ರೋಢೀಕರಣ, ಅದು ಭವ ಕರ್ನಾಟಕದ ಒಂದು ನೆಲೆಯಲ್ಲಿ ಇರುವಂಥದ್ದು. ಆದರೆ ಅದಕ್ಕಿಂತ ಮೌಲಿಕವಾದದ್ದು ಭಾವ ಕರ್ನಾಟಕದ ಒಂದು ರಚನೆ ಮತ್ತು ಭಾವ ಕರ್ನಾಟಕದ ಒಂದು ಸ್ಥಾಪನೆ. ಉದಯವಾಯಿತು ಚೆಲ್ಲುವ ಕನ್ನಡ ನಾಡು ಅಂತ ಹುಯಿಲುಗೋಳು ನಾರಾಯಣ ರಾಯರ ಮಾತು ಇದೆಯಲ್ಲ, ಅನೇಕ ಬಹುಶಃ ಬೇಂದ್ರೆಯವರೇ ಕಾಮೆಂಟ್ ಮಾಡಿದ್ರು, ಉದಯವಾಯಿತು ಅಲ್ಲ, ಉದಯವಾಗಲಿ, ಇನ್ನೂ ಆಗಲೇಬೇಕು. ಏಕೀಕರಣ ಬರೀ ಭಾಷಾ ಪ್ರಾಂತ್ಯಗಳ ಒಂದು ವಿಷಯದಲ್ಲಿ ಅಷ್ಟೇ ಅಲ್ಲ, ಕನ್ನಡಿಗರ ಮನಸ್ಸುಗಳ ಏಕೀಕರಣ ಕೂಡ ಆಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಪ್ರಧಾನವಾಗಿ ಗಮನಿಸಬೇಕಾದಂಥದ್ದು, ಏಕೀಕರಣ ಒಂದು ಹಂತದಲ್ಲಿ ಬೇಕು, ಆಯಿತು, ಎಲ್ಲ ಸರಿ, ಸ್ವಾತಂತ್ರ್ಯ ಬಂತು, ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆದರೆ ಒಂದು ಹಿನ್ನಡೆ ಉಂಟಾಗ್ತಾ ಇದೆ.
ಹಿನ್ನಡೆ ಉಂಟಾಗ್ತಾ ಇದೆ. ಬಹುತ್ವ ಅನ್ನುವಂಥದ್ದು ಇದ್ದಾಗ ಏನಾಗ್ತಿತ್ತು, ರಾಷ್ಟ್ರದ ಒಂದು ಕಲ್ಪನೆ ಮೂಡಿಸೋದಕ್ಕೆ ಎಲ್ಲವೂ ಒಂದು ಅನ್ನೋದು ಬೇಕಿತ್ತು. ಆದರೆ ಇವತ್ತು ಎಲ್ಲ ಒಂದು ಅಂತ ಆಗಿದೆ. ಭಾರತ ಅಖಂಡವಾದ ಒಂದು ರಾಷ್ಟ್ರ ಆಗಿದೆ, ಕರ್ನಾಟಕ ಒಂದು ರಾಜ್ಯ ಆಗಿದೆ, ಒಂದುತನ ಆಗಿದೆ. ಆದರೆ ಆ ಒಂದುತನ ಎಲ್ಲೋ ಒಂದು ಕಡೆ ಬಹುತ್ವದ ನಿರಾಕರಣೆಯನ್ನು ಮಾಡ್ತಾ ಇದೆ. ಒಂದುತನ ಏಕೀಕರಣ ಅನ್ನೋದು ಏಕರೂಪೀಕರಣದ ಕಡೆಗೆ ವಾಲ್ತಾ ಇದೆ. ಇದು ಅತ್ಯಂತ ಆಘಾತಕಾರಿಯಾದಂತಹ, ಅನಾರೋಗ್ಯಕಾರಿಯಾದಂತಹ ಒಂದು ಸ್ಥಿತಿಗೆ ನಮ್ಮನ್ನು ದೂಡ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರು ಹೇಳಿದರು. ಆದರೆ ಅದು ಶಾಂತಿಯ ತೋಟ ಆಗದೆ ಯುದ್ಧ ಭೂಮಿ ಆಗ್ತಾ ಇದೆ. ಧಾರ್ಮಿಕ ಮೂಲಭೂತವಾದ ಯಾವುದೋ ಒಂದು ಧಾರ್ಮಿಕ ನಂಬಿಕೆಯನ್ನು, ಆಚರಣೆಯನ್ನು, ಸಂಸ್ಕೃತಿಯನ್ನೇ ಶ್ರೇಷ್ಠ ಅಂತ ಬಿಂಬಿಸುವಂಥದ್ದು, ಯಾವುದೋ ಒಂದು ಭಾಷೆ ಅದಕ್ಕೆ ಅದೇ ಪ್ರಮಾಣವಾದ ಭಾಷೆ ಅಂತ ಹೇಳಿ ಉಳಿದ ಆಡು ಮಾತಿನ ನುಡಿಗಳು ಏನಿದೆಯಲ್ಲ ಅವುಗಳನ್ನು ಪಕ್ಕಕ್ಕೆ ಅಂಚಿಗೆ ಸರಿಸುವಂಥದ್ದು. ಹಾಗಾದಾಗ ಏನಾಗುತ್ತೆ, ಭಾಷೆ ಅಳಿವಿನ ಅಂಚಿಗೆ ಬಂದು ನಿಲ್ಲುತ್ತೆ. ಇವತ್ತೇ ಈಗ ಹೇಳ್ತಾರೆ, ಭಾಷಾ ವಿಜ್ಞಾನಿಗಳು ಹೇಳ್ತಾರೆ, ದಿನದಿಂದ ದಿನಕ್ಕೆ ಆಡು ಭಾಷೆಗಳು, ಎಷ್ಟೋ ಆಡು ಭಾಷೆಗಳು ನಶಿಸಿ ಹೋಗ್ತಾ ಇವೆ ಅನ್ನುವಂಥ ಮಾತು ಹೇಳ್ತಾರೆ. ಏಕೆಂದರೆ ನಾವು ಆಡುವಂಥ ನಲ್ಲಿ ಒಂದು ಪದ ನಷ್ಟ ಆದರೂ ಕೂಡ ಬಹಳ ದೊಡ್ಡ ಸಾಂಸ್ಕೃತಿಕ ನಷ್ಟ ಆಗುತ್ತೆ. ಏಕೆಂದರೆ ನಾವು ಬಳಸುವ ಭಾಷೆಯ ಪದಗಳು ಅವು ಬಹಳ ಮೌಲಿಕವಾದದ್ದು. ಅವು ಅನೇಕ ಶತಮಾನಗಳ ಅನುಭವಗಳ ಸಾರವನ್ನೆಲ್ಲ ಆ ಪದಗಳು ಹಿಡಿದಿಟ್ಕೊಂಡಿರುತ್ತವೆ. ಇವತ್ತಿಗೂ ಕೂಡ ನಮ್ಮ ಹಳಗನ್ನಡ ಕಾವ್ಯಗಳಲ್ಲಿ ನಮ್ಮ ಕವಿಗಳು ಬಳಸುವಂಥ ಅನೇಕ ಪದಗಳು, ಶಾಸನಗಳಲ್ಲಿ ಬಳಕೆಯಾಗುವಂಥ ಪದಗಳು, ಜನಪದ ಹಾಡುಗಳಲ್ಲಿ ಬಳಕೆಯಂಥ, ಕಥೆಗಳಲ್ಲಿ ಬಳಕೆಯಂಥ ಕೆಲವು ಪದಗಳ ಅರ್ಥ ಏನು ಅಂತ ನಮಗೆ ಗೊತ್ತಾಗಲ್ಲ. ಯಾಕೆಂದರೆ ಅವು ಬಳಕೆಯನ್ನು ಕಳೆದುಕೊಂಡಿವೆ. ಭಾಷೆ ಬೆಳಿಬೇಕಾದ್ರೆ ಅದನ್ನು ಬಳಸಬೇಕು. ಬಳಕೆ ತಪ್ಪಿ ಹೋಗೋದಕ್ಕೆ ಕಾರಣಗಳು ಬೇಕಾದಷ್ಟು ಇವೆ. ಏಕೆಂದರೆ ಕನ್ನಡ ಅನ್ನದ ಭಾಷೆ ಆಗಬೇಕು ಅಂತ ನಾವು ಹೇಳ್ತೀವಿ. ಹಾಗಿದ್ದಾಗ ಜ್ಞಾನವನ್ನು ಕನ್ನಡದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡಿದಂಥ ಅನೇಕ ಮಹನೀಯರನ್ನು ನಾವು ಇವತ್ತು ಸ್ಮರಿಸಿಕೊಳ್ಬೇಕು. ನನ್ನ ಗಂಡ ಆದಂಥ ಶುಭಚಂದ್ರರು ಮಂಡ್ಯದಲ್ಲಿ ಅವರು ಕನ್ನಡ ಹೋರಾಟಗಾರರು. ಕನ್ನಡ ಆಪ್ಷನಲ್ನ ಕಾಲೇಜ್ನಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವರು ಮೈಸೂರು ಯೂನಿವರ್ಸಿಟಿಗೆ ಬಂದು ದೇಜೆಗೌರನ್ನ ಸಂಪರ್ಕಿಸಿ, ಆವಾಗ ಅವರು ವೈಸ್ ಚಾನ್ಸಲರ್ ಆಗಿದ್ದರು. 1 ವರ್ಷ ಹಿಂದೆ ಉಳಿದು ಕನ್ನಡ ಆಪ್ಷನಲ್ಸ್ನ ತರಿಸೋದ್ರಲ್ಲಿ ಯಶಸ್ವಿಯಾಗಿ ಮತ್ತೆ ಡಿಗ್ರಿಯನ್ನು ಮುಂದುವರಿಸಿ ಕನ್ನಡ MA ಮಾಡಿದ್ರು. ಈ ಒಂದು ಸಂಕಲ್ಪ ಶಕ್ತಿ ಬೇಕಾಗತ್ತೆ ನಮಗೆ. ಕನ್ನಡದ ಬಳಕೆಗೆ ಸಂಬಂಧಪಟ್ಟ ಹಾಗೆ ಪರಿಸ್ಥಿತಿಗಳು ಬಹಳ ನಿರಾಶಾದಾಯಕವಾಗಿ ಇದೆ. ಯಾಕೆಂದರೆ ಹೊಸ NEP ಶಿಕ್ಷಣ ನೀತಿ ಬಗ್ಗೆ ಅನೇಕ ಸೆಮಿನಾರ್ಗಳಾಗ್ತಾ ಇದೆ, ಬರಹಗಳು ಬಂದವು ಅಲ್ವಾ, NEP ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಆದರೂ ಏನು ಮಾಡಬೇಕು ಅಂತ ಗೊತ್ತಾಗದ ಒಂದು ಸ್ಥಿತಿಯಲ್ಲಿ ಇದ್ದೀವಿ. ಆ ಹೊಸ NEP ನೀತಿಯ ಪ್ರಕಾರ ಮಾತೃಭಾಷೆಯ ಶಿಕ್ಷಣ ಇದೆಯಲ್ಲ, 8ನೇ ಕ್ಲಾಸ್ವರೆಗೂ ಅದು ಕಡ್ಡಾಯ ಅಂತಲೇ ಆಗಿದೆ. ಮಾತೃಭಾಷೆ ಶಿಕ್ಷಣ ಅದು ಮೂಲಭೂತ ಹಕ್ಕು. ಅದು ಆ ನಿಟ್ಟಿನಲ್ಲಿ ಅದು ಆರೋಗ್ಯಕರವಾದದ್ದು. ಆದರೆ ಅದು ಊರ್ಜಿತ ಆಗದೇ ಇರುವ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ರಂಗದ ಬೆಳವಣಿಗೆಗಳು ಇವತ್ತು ಇದೆ. ಕನ್ನಡದ ಅಸ್ತಿತ್ವಕ್ಕೆ, ಅದರ ಸ್ವಾಯತ್ತತೆಗೆ, ಅದರ ಬಳಕೆಗೆ ಧಕ್ಕೆ ತರುವಂಥ ರೀತಿಯ ಬೆಳವಣಿಗೆಗಳು ಈ ಹೊತ್ತು ಆಗ್ತಾ ಇವೆ. NEP ಶಿಕ್ಷಣದಲ್ಲೇನೋ ಮಾತೃಭಾಷೆಗೆ ಪ್ರಾಧಾನ್ಯ ಸಿಕ್ತು. ಆದರೆ ಅನೇಕ ನೀವು ಪತ್ರಿಕೆಗಳೆಲ್ಲ ನೀವು ಗಮನಿಸಿರ್ತೀರ, ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತಹ ಸರ್ಕಾರದ ನಿರ್ಧಾರಗಳು. ಯಾಕೆಂದರೆ ಶಿಕ್ಷಕರೇ ಇಲ್ಲದ ಶಾಲೆಗಳು, ಶಿಕ್ಷಕರ ನೇಮಕಾತಿಗಳಾಗ್ತಾ ಇಲ್ಲ. ಪ್ರಾಥಮಿಕ ಶಾಲೆಯಿಂದ ಹಿಡ್ಕೊಂಡು ಯೂನಿವರ್ಸಿಟಿಗಳವರೆಗೂ ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲೇ ಎಲ್ಲ ವಿಭಾಗಗಳಲ್ಲೂ ಒಬ್ಬರು ಅಥವಾ ಇಬ್ಬರು ಪರ್ಮನೆಂಟ್ ಅಧ್ಯಾಪಕರು ಉಳ್ಕೊಂಡಿದ್ದಾರೆ. ಕೆಲವು ವಿಭಾಗಗಳು ನಮ್ಮ ಅಧ್ಯಯನ ಸಂಸ್ಥೆಯಲ್ಲೇ ಜಾನಪದ, ದಕ್ಷಿಣ ಭಾರತೀಯ ಅಧ್ಯಯನ, ಲಿಂಗ್ವಿಸ್ಟಿಕ್ಸ್
ಇದಕ್ಕೆ ಪೂರ್ಣಾವಧಿಯ ಪರ್ಮನೆಂಟ್ ಅಧ್ಯಾಪಕರು ಇಲ್ಲವೇ ಇಲ್ಲ. ಅತಿಥಿ ಉಪನ್ಯಾಸಕರನ್ನೇ ನೇಮಿಸ್ಕೊಂಡು ಇಡೀ ಯೂನಿವರ್ಸಿಟಿನೇ ನಡೆಸುವಂಥ ಒಂದು ಸಂದರ್ಭ ಒದಗಿದೆ. ಕನ್ನಡ ಶಾಲೆಗಳನ್ನು ವಿಲೀನಗೊಳಿಸಲಾಗ್ತಾ ಇದೆ, ಮುಚ್ಚಲಾಗ್ತಾ ಇದೆ. ಇದಕ್ಕೆ ಕಾರಣಗಳು ಪಬ್ಲಿಕ್ ಶಾಲೆಗಳು, CBSE ಶಾಲೆಗಳಾಯಿತು, ಇಂಟರ್ನ್ಯಾಷನಲ್ ಶಾಲೆಗಳು, ಆಕ್ಸ್ಫರ್ಡ್ ಶಾಲೆಗಳು, ಕೇಂಬ್ರಿಡ್ಜ್ ಶಾಲೆಗಳು, ಬೇಕಾದಷ್ಟು ಹೆಸರುಗಳು ಇವೆ. ಏಕೆಂದರೆ ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ನಮ್ಮ ಕಾರ್ಮಿಕ ಮಹಿಳೆಯರು, ಮನೆಗೆಲಸದ ಮಹಿಳೆಯರು, ಕೂಲಿ ಕೆಲಸದ ಮಹಿಳೆಯರು, ಅವರು ಅನೇಕ ಸ್ವಸಹಾಯ ಸಂಘಗಳಲ್ಲಿ ಏಕಕಾಲಕ್ಕೆ 10-12 ಸ್ವಸಹಾಯ ಸಂಘಗಳಲ್ಲಿ ಸಾಲವನ್ನು ಎತ್ತಿ ದುಬಾರಿ ಡೊನೇಷನ್ನ ಕೊಟ್ಟು ಇಂಟರ್ನ್ಯಾಷನಲ್ ಶಾಲೆಗೆ, ಇಂಗ್ಲೀಷ್ ಮಾಧ್ಯಮದ ಪಬ್ಲಿಕ್ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕಾಗಲ್ಲ ಅಂತ ಟ್ಯೂಷನ್ಗೂ ಕೂಡ ಕಳಿಸ್ತಾರೆ. ಈ ಟ್ಯೂಷನ್ನು, ಈ ದುಬಾರಿ ಶಾಲೆಗಳು ಕನ್ನಡ ಮಾತನಾಡುವ ಮಾತೃಭಾಷೆಯ ಬಡ ಮಕ್ಕಳಿಗೆ ಬಹಳ ದೊಡ್ಡ ಆಘಾತಕಾರಿಯಾಗಿ ಇವು ಕೆಲಸ ಮಾಡ್ತಾಯಿದೆ. ಒಂದು ಕಡೆ IAS KS ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಮಾಧ್ಯಮ ಇಂಟ್ರೊಡ್ಯೂಸ್ ಭಾಳ ಆರೋಗ್ಯಕರವಾದಂತಹ ಬೆಳವಣಿಗೆ. ಅನೇಕ ಕನ್ನಡ ಅನ್ನದ ಭಾಷೆಯಾಗುವಲ್ಲಿ ಇದು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇನ್ನೊಂದು ರೀತಿಯಲ್ಲಿ ಶಾಲಾ ಹಂತದ ಶಿಕ್ಷಣ, ಕಾಲೇಜು ಹಂತದ ಶಿಕ್ಷಣದಲ್ಲಿ ಕನ್ನಡ ಮಾತೃಭಾಷಿಕ ಬಡ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಗಗನಕುಸುಮವಾಗುವಂಥ ಒಂದು ನಿಟ್ಟಿನಲ್ಲಿ ಪರಿಸ್ಥಿತಿಗಳು ಇದೆ. ಇದಕ್ಕೆ ಪರಿಹಾರದ ಏನು ಅನ್ನುವಂಥದ್ದು ನೋಡಬೇಕು. ಏಕೆಂದರೆ ಎಲ್ಲ ಪಕ್ಷಗಳ ರಾಜಕೀಯ ವ್ಯಕ್ತಿಗಳು, ಅಧಿಕಾರಿಗಳು ತಮ್ಮದೇ ಆದಂತಹ ದುಬಾರಿ ಹೈಟೆಕ್ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಹೀಗಿದ್ದಾಗ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥದ್ದು ಅವರಿಗೆ ಅಪ್ಯಾಯಮಾನವಾಗಿ ಇರುತ್ತೆ. ಅದಕ್ಕೆ ಕಾರಣಗಳು, ನೆಪಗಳು ಏನೇನೋ ಇರುತ್ತೆ. ಈ ನಿಟ್ಟಿನಲ್ಲಿ ಚೀನಾ ಸರ್ಕಾರ ಬಹಳ ಧೈರ್ಯದ ಒಂದು ಸಮಯೋಚಿತವಾದಂಥ ತೀರ್ಮಾನವನ್ನು ಕೈಗೊಳ್ತು. ಮೊದಲು ಅದು ಮಾಡಿದ್ದೇನು ಅಂದರೆ, ಈ ಥರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಖಾಸಗಿ ಟ್ಯೂಷನ್ ಕೇಂದ್ರಗಳು ಏನಿದೆಯಲ್ಲ ಅವುಗಳನ್ನು ಮುಚ್ಚಿಸುವಂಥ ಒಂದು ನಿರ್ಧಾರವನ್ನು ಕೈಗೊಳ್ತು. ಯಾಕೆಂದರೆ ಈಗ ಬೈಜೂಸ್ ಅನ್ನುವಂಥ ಇಂಟರ್ನ್ಯಾಷನಲ್ ಟ್ಯೂಷನ್ ಕೇಂದ್ರಗಳು ಇದೆಯಲ್ಲ, ಯಾಕೆಂದರೆ ಕರೋನಾ ಟೈಮಲ್ಲಂತೂ ಅವುಗಳಿಗೆ ಬಹಳ ಬೇಡಿಕೆ ಬಂದುಬಿಡ್ತು. ಆದರೆ ಚೀನಾದ ಈ ನಿರ್ಧಾರದಿಂದ ಅವುಗಳ ಶೇರ್ ಮಾರ್ಕೆಟಲ್ಲಿ ಶೇರ್ಗಳೆಲ್ಲ ಬಿದ್ದೋದ್ವು. ಆದರೆ ಚೈನಾದ ಮಕ್ಕಳು ಬಹಳ ಸಂತೋಷದಿಂದ ಸರ್ಕಾರ ನಡೆಸುವಂಥ ಶಾಲೆಗಳಲ್ಲಿ ತುಂಬ ಸಂತೋಷದಿಂದ ಮುಕ್ತವಾಗಿ ಅವರು ಇವತ್ತು ವಿದ್ಯಾಭ್ಯಾಸವನ್ನು ಪಡೆಯುವ ಹಾಗೆ ಅಲ್ಲಿಯ ಸರ್ಕಾರ ಮಾಡಿದೆ. ಈ ಒಂದು ಸಂಕಲ್ಪ ಶಕ್ತಿ ನಮ್ಮ ಆಡಳಿತಾರೂಢರಿಗೂ ಬೇಕಾಗತ್ತೆ. ಇದು ಭಾಳ ದೀರ್ಘವಾದ ಸಮಯವನ್ನು ನಾನು ತೆಗೆದುಕೊಂಡೆ. ಒಂದು ಜೋಕ್ ಯಾಕೆಂದರೆ ಕನ್ನಡ ಬಳಕೆಗೆ ಸಂಬಂಧಪಟ್ಟಾಗೆ ಬಳಕೆ ತಪ್ಪಿರೋದ್ರ ಬಗೆಗೆ ಅನೇಕ ಜೋಕ್ಗಳು ಕೂಡ ಇದೆ. ಅದು ಜೋಕ್ ಅಂತ ಅನಿಸುತ್ತೆ, ಆದರೆ ಒಳಗಡೆ ವಿಷಾದ ಕೂಡ ಇರುತ್ತೆ. ನನಗೆ ಗೊತ್ತಿರುವಂಥ ಒಬ್ಬ ಹೆಣ್ಣುಮಗಳು, ಅವಳು ಯಾಕೆಂದರೆ ಮಹಾರಾಷ್ಟ್ರದಿಂದ ಇಲ್ಲಿ ಕರ್ನಾಟಕಕ್ಕೆ ಮದುವೆಯಾಗಿ ಬಂದಂಥವಳು. ಆದರೆ ಅಲ್ಲಿ ಕನ್ನಡ ಮನೆ ಮಾತೆ ಅವ್ರದ್ದು. ಅವಳು ಇಲ್ಲಿಗೆ ಬಂದಾಗ ಏನೋ ಲಾ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಕನ್ನಡ ಕಲಿತಾ ಇರೀನಿ ಅಂತಂದ್ಲು. ಆಮೇಲೆ ಒಂದಿನ ಕನ್ನಡ ಕಲಿತಾ ಚೆನ್ನಾಗಿ ಅಂದೆ, ಪ್ರಾಕ್ಟೀಸ್ ಶುರು ಮಾಡ್ಬೋದಾ, ಧೈರ್ಯ ಬಂತ ಅಂತ. ಇಲ್ಲ, ನನಗೆ 5 ನಿಮಿಷ ಕನ್ನಡದಲ್ಲಿ ಮಾತಾಡಿದ್ರೆ ಇಲ್ಲಿ ಎಲ್ಲ ನೋವು ಬಂದುಬಿಡುತ್ತೆ ಅಂತಂದು ಅವಳು. ನನ್ನ ಮಗ ಒಂದು ಸಲ ಕೇಳ್ದ, ಅಮ್ಮ ಕನ್ನಡದಲ್ಲಿ ಮಾತಾಡೋರೆಲ್ಲ ಬಡವರೇನಮ್ಮ ಅಂತ ಕೇಳ್ದ ಒಂದು ಸಲ. ಹೀಗೆ ಅಥವಾ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇದೆ. ಆ PUC SLC ಹುಡುಗರು ಪರೀಕ್ಷೆ ಹಿಂದಿನ ದಿನ ಮಾತ್ರ ಪುಸ್ತಕವನ್ನು ತೆಗೆಯೋದು. ನನ್ನ ಮಗ ಒಂದು ಸಲ ಸ್ವಲ್ಪ ನಾನೊಬ್ಬನೇ ಇರೀನಿ, ನನಗೆ ಆಟ ಆಡೋಕ್ಕೆ ಯಾರೂ ಜೊತೆಗಾರರಿಲ್ಲ ಅಂತ ಸಿಟ್ಟು ಮಾಡ್ಕೊಳ್ಳೋನು. ಅದು ಸ್ವಲ್ಪ ದಿನ ಚಿಕ್ಕವನಿದ್ದಾಗ. ಆಮೇಲೆ SLC ಬಂದಾಗ
ಅಥವಾ ಪಿ ಯು ಸಿಗೇನೋ ಮತ್ತೆ ನನಗೆ ಯಾರು ಅಣ್ಣ ತಮ್ಮನೇ ಇಲ್ಲ ಅಕ್ಕ ತಂಗಿನೇ ಇಲ್ಲ ಅಂತ ರಾಗ ತೆಗೆದ. ಅಯ್ಯೋ ಅದು ಹಳೆ ಕಥೆ ಎಲ್ಲ ಮತ್ತೆ ಅದಕ್ಕೆ ಶುರು ಮಾಡ್ಕೊಂಡೆಂದರೆ ಏನಿಲ್ಲ, ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಅಕ್ಕ ತಮ್ಮ ತಂಗಿ ಎಲ್ಲ ಇದ್ದು ಅವ್ರಿಗೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ಅಂದ. ಏನು ಉಪಯೋಗ ಆಗುತ್ತೆ ಅಂದರೆ ಏನಿಲ್ಲ, ಅವರು ಬೇರೆ ಸಮಯ ಎಲ್ಲ ಟ್ಯೂಷನ್ನು ಸೈನ್ಸ್ ವಿಷಯಗಳನ್ನೇ ಅವರು ಎಲ್ಲ ಓದ್ತಾ ಇರ್ತಾರಂತೆ, ಅದಕ್ಕೇ ಅವರ ಗಮನ ಇಲ್ಲ. ಆದರೆ ಊಟ ತಿಂಡಿ ಮಾಡಬೇಕಾದ್ರೆ ತಮ್ಮ ಅಥವಾ ತಂಗಿಗೆ ಕನ್ನಡ ಪುಸ್ತಕ ಓದು ಅಂತ ಹೇಳ್ತಾರಂತೆ ಕೇಳಿಸ್ಕೊಳ್ಳೋಕ್ಕೆ. ನನಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಕನ್ನಡ ಓದೋಕ್ಕೆ ಸಂಬಂಧಪಟ್ಟಾಗೆ, ಕನ್ನಡ ಟೆಕ್ಸ್ಟ್ ಬುಕ್ಗಳಿಗೆ ಸಂಬಂಧಪಟ್ಟಾಗೆ ಇದು ನಮ್ಮ ಹುಡುಗರ ನಿಲುವಾಗಿದೆ. ಯಾಕೆಂದರೆ ಇವತ್ತು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗಾಗಲಿ ಕೋರ್ ಸಬ್ಜೆಕ್ಟ್ಗಳು ಏನಿದೆಯಲ್ಲ ಅವುಗಳ ಮಾರ್ಕ್ಸನ್ನಷ್ಟೇ ಏನೋ ಪರಿಗಣಿಸ್ತಾರೆ. ಆದರೆ ಬಹಳ ಅವಕ್ಕಿಂತ ಮುಖ್ಯವಾದಂತಹ ಭಾಷೆಯ ಅಲ್ಲಿ ಭಾಷೆಯ ವಿಷಯದಲ್ಲಿ ತೆಗೆದಂತಹ ಅಂಕಗಳನ್ನು ಪರಿಗಣಿಸ್ತಾ ಇಲ್ಲ. ಭಾಷೆಯ ವಿಷಯದಲ್ಲಿ ತೆಗೆದ ಅಂಕಗಳನ್ನು ಈ ಉನ್ನತ ಶಿಕ್ಷಣ ಹಂತದಲ್ಲಿ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಆಡಳಿತಾಧಿಕಾರಿಗಳು, ಅಧಿಕಾರ ವರಿಷ್ಠರು ಮನಸ್ಸು ಮಾಡಬೇಕು. ಹಾಗಾದಾಗ ಆವಾಗ ನಿಜವಾಗಲೂ ಕನ್ನಡ ಅನ್ನದ ಭಾಷೆಯ ಒಂದು ಮರ್ಯಾದೆಯನ್ನು ಪಡೆಯುತ್ತೆ. ಒಂದು ಮಾತಿದೆ, ಒಬ್ಬ ನ್ಯಾಯವಾದಿ ತಪ್ಪು ಮಾಡಿದಾಗ, ಯಾಕೆಂದರೆ ಅವನಿಗೆ ಪವರ್ ಇರುತ್ತೆ, ನ್ಯಾಯವಾದಿ ತಪ್ಪು ಮಾಡಿದಾಗ ಅದು ಸಹಜವಾಗಿ ನೆಲದ ಕಾನೂನಾಗಿ ಮನ್ನಣೆಯನ್ನು ಪಡೆದು ಬಿಡುತ್ತೆ. ಹಾಗೆ ಒಬ್ಬ ವೈದ್ಯ ಅವನು ತಪ್ಪು ಮಾಡಿದಾಗ ಅದೊಂದು ರೋಗ ಚಿಕಿತ್ಸಾ ವಿಧಾನವಾಗಿ ಮಾನ್ಯತೆಯನ್ನು ಪಡೆದು ಬಿಡುತ್ತೆ. ಆದರೆ ಹಾಗೆ ಒಬ್ಬ ಇಂಜಿನಿಯರ್ ಅವನು ತಪ್ಪು ಮಾಡಿದಾಗೆ ಅದು ಅವನ ವಾಸ್ತು ವಿನ್ಯಾಸವಾಗಿ ಮಾನ್ಯತೆ ಪಡೆಯುತ್ತೆ. ಆದರೆ ನಾಡು ನುಡಿಯ ವಿಷಯದಲ್ಲಿ ತಪ್ಪುಗಳಾದಾಗ ಏನಾಗತ್ತೆ ಅನ್ನುವಂಥ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. ರಾಜ್ಯೋತ್ಸವದ ಈ ದಿನ ಹೆಮ್ಮೆ, ಉತ್ಸಾಹ ಎಲ್ಲ ಪಡೋಣ. ಹಿರಿಯರು ಮಾಡಿದಂಥ ಅನೇಕ ಶ್ರಮದ ಫಲವನ್ನು ನಾವು ಉಣ್ತಾ ಇದ್ದೀವಿ. ನಾವು ಅದ್ರ ಜೊತೆಗೆ ಈ ಹೊತ್ತಿನ ವಿಸಂಗತಿಗಳು ಕೂಡ ಇದೆ. ಅದ್ರ ಬಗ್ಗೆ ಯಾಕಂದರೆ ನಮ್ಮ ಭವಿಷ್ಯಗಳು ಅದರ ಮೇಲೆ ನಿಂತಿದೆ. ತರುಣ ಪೀಳಿಗೆಯ ಭವಿಷ್ಯಗಳು, ಈ ತಪ್ಪುಗಳು ಸರಿ ಹೋಗದೇ ಭವಿಷ್ಯಗಳು ಕೂಡ ಸರಿಯಾದ ನಿಟ್ಟಿನಲ್ಲಿ ಸಾಗೋದಿಲ್ಲ. ಆ ಜವಾಬ್ದಾರಿ ಇದೆ. ಆ ಸ್ವವಿಮರ್ಶೆಯನ್ನು ಕೂಡ ನಾವು ಮಾಡಿಕೊಳ್ಬೇಕಾದ ಹೊತ್ತು. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಮುಗಿಸ್ತೇನೆ. ನಮಸ್ಕಾರ.